ಗೈಸ್ ಏನು ಗೊತ್ತಾ, ಈ ಕಂಪ್ಲೀಟ್ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ವೀಡಿಯೋ ಮಾಡಿರೋದು. ಸೊ ಇದು ಸ್ಟಾರ್ಟಲ್ಲಿ ಅಷ್ಟೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಮಾತಾಡ್ತಾ ಮಾಡಿರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಇನ್ ಬಿಟ್ವೀನ್ ನನ್ನ ಮಗ ಕೂಡ ಮಾತಾಡ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಾನು ಇಂಗ್ಲೀಷ್ನ ಜಡ್ಜ್ ಮಾಡಬೇಡಿ. ನನ್ನ ಮಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ ಇಂಗ್ಲೀಷಲ್ಲೇ ಮಾತಾಡ್ತಾನೆ. ಸೊ ನಾನು ಇಂಗ್ಲೀಷಲ್ಲೇ ರೆಸ್ಪಾನ್ಸ್ ಮಾಡ್ತೀನಿ ಅಷ್ಟೇ. ಬಿಸಿ ಇರಲಿ ಇರಲಿ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ನಾನು ಸಮ್ಟೈಮ್ಸ್ ಇದು ಯೂಸ್ ಮಾಡ್ತೀನಿ. ಇನ್ನು ಸಮ್ಟೈಮ್ಸ್ ನನ್ನ ಹತ್ರ ಇನ್ನೊಂದಿದೆ, ಅದನ್ನು ಯೂಸ್ ಮಾಡ್ತೀನಿ. ಯೂಶ್ವಲಿ ಮಂಡೇ ಟು ಸ್ಯಾಟರ್ಡೆ ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಬೇಗ ಅಂದ್ರೂ ಒಂದು 6 o'clock ಎದ್ಬಿಟ್ಟು 7 ಅನ್ನೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿ ಮಿತ್ತುನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಬಟ್ ಸಂಡೇ ಅಂದರೆ ಅವನಿಗೂ ಹಾಲಿಡೇ ಇರುತ್ತಲ್ಲ, ಅದು ಅವ್ನು ನಾನು ಡಿಸ್ಟರ್ಬ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಮಲ್ಕೊಳ್ಳಿ, ಡೈಲಿ ಹೆಂಗೂ 6 ಗಂಟೆಗೆಲ್ಲ ಹೇಳ್ತಾನೆ ಅಂತ ಬಿಟ್ಟರೆ ಅವನು ನನಗಿನ್ನ ಮುಂಚೆ ಎದ್ದೊಳ್ತಾನೆ. ಇವತ್ತು ಅವನು 5:30ಗೆಲ್ಲ ಎದ್ಬಿಟ್ಟು ಕೆಳಗಡೆ ಅವ್ರ ಅಜ್ಜಿ ತಾತ ಹತ್ರ ಹೋಗ್ಬಿಟ್ಟಿದ್ದ. ಇನ್ನು ನಾನು ಸರಿ ಮಲ್ಕೊಂಡು ನಾವೇ ಒಂದು 7:30, 7:45ಗೆ ಎದ್ದಿರೋದು. ಈ ಸಂಡೇ ಅಂದರೆ ನಮ್ಮ ಮನೇಲಿ ನಾನೇ ಬ್ರೇಕ್ಫಾಸ್ಟ್ ಮಾಡಬೇಕಂತ ಏನಿಲ್ಲ. ಕೆಳಗಡೆ ನಮ್ಮ ಅತ್ತೆ ನಾನ್ ವೆಜ್ ಮಾಡಿರ್ತಾರೆ, ಸೊ ಮೇಲೆ ಅವರೇ ಕೊಟ್ಟು ಕಳಿಸ್ತಾರೆ ನನಗೂ ಹಸ್ಬೆಂಡು. ಇನ್ನು ಮಿತ್ತುಗೆ ಚರಿಗೂ ಸ್ವಲ್ಪ ಏನಾದರೂ ತಿಂಡಿ ಮಾಡಬೇಕು. ಅವರಿಬ್ಬರು ಅಷ್ಟೊಂದು ನಾನ್ ವೆಜ್ ತಿನ್ನಲ್ಲ, ರೂಢಿ ಮಾಡಿಸ್ತಾ ಇದ್ದೀನಿ ಸ್ಟಿಲ್. ಇದು ಡಾಟ್ ಆ್ಯಂಡ್ ಕೀದು 50 ml ಅರೌಂಡ್ 500 ಇದೆ. ಪ್ಲಸ್ ಐ ಹ್ಯಾವ್ ಒನ್ ಮೋರ್, ಇದೇ ಥರ ಸಿಮಿಲರ್ ಆಗಿದೆ ಅಸಾಯದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ಸೂಪರಾಗಿದೆ. ಏನೋ ಲಿಪ್ ಬಾಮ್ ಹಾಕ್ಕೊಳ್ತೀನಿ. ಲಿಪ್ ಬಾಮ್ ಆಲ್ಮೋಸ್ಟ್ ಖಾಲಿ ಆಗಿದೆ. ನೆನ್ನೆನೇ ಬಂದಿತ್ತು, ನಾನು ಇಲ್ಲ ಅಂತ ತಗೊಂಡಿಲ್ಲ. ಇವತ್ತು ಬರುತ್ತೆ, ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೀನಿ. ಶುಗರ್ ಪಾಪ್ದು ನಾನು ಯೂಸ್ ಮಾಡೋದು. ಇದೂ ಅಷ್ಟೇ ಸಖತ್ತಾಗಿರುತ್ತೆ. ಸೊ ಒಂದು ಆಲ್ಮೋಸ್ಟ್ ನನಗೆ ಖಾಲಿ ಆಗೋಗ್ಬಿಟ್ಟು, ಇನ್ನು ನಾನು ಮದುವೆ ಆಗಿದ್ದೀನಿ ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಅದಕ್ಕೆ ಇದೊಂದು ಪ್ಲಸ್ ಇದು. ಇನ್ಫ್ಲೂಯೆನ್ಸರ್ ಎಲ್ಲ ಮಾಡ್ತಾರಲ್ಲ ಹಿಂಗೆ. ಎಸ್ ಗೈಸ್, ಇಷ್ಟೇ ನನ್ನ ಮಾರ್ನಿಂಗ್ ರೂಟೀನ್. ಬನ್ನಿ ಇವಾಗ ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ. ಗೈಸ್, ಇವತ್ತು ಹಸ್ಬೆಂಡು ಫಸ್ಟ್ ಶಿಫ್ಟಿಗೆ ಹೋಗಿದ್ದಾರೆ. ಸೊ ನಾನೇ ನೀರು ಹಾಕಿ ಬರಬೇಕು ಹೊಸ ಮನೆಗೆ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಗೈಸ್, ನನ್ನ ಪ್ಲಾಸ್ಟಿಂಗ್ ಮಾಡಿದಾರಲ್ಲ, ಅದಕ್ಕೆ ಇವತ್ತು ನೀರು ಹಾಕಬೇಕು. ನೀರು ಹಾಕೋಕ್ಕೆ ಲಾಸ್ಟ್ ಫ್ಲೋರಲ್ಲಿದೆ. ಸೊ ಇವಾಗ ನೈಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಗೈಸ್, ನಾನಿರೋ ವೇಟ್ಗೆ ಈ 4 ಫ್ಲೋರ್ ಹತ್ಕೊಂಡು 5th ಫ್ಲೋರ್ ಸ್ಟೆಪ್ನ ರೀಚ್ ಆಗೋ ಸ್ಟೆಪ್ಗೆ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡತ್ತೆ. ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿದೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಅಲ್ವಾ, ನಾವು ಮಾಡ್ತೀರಾ ಇನ್ನೇನು ಮಾಡೋಕ್ಕಾಗತ್ತೆ. ಸೊ ಇವಾಗ ನೀರು ಹಾಕ್ತಾ ಇದ್ದೀನಿ. ನಾನು ಕ್ಯಾಮ್ರಾನ ಕರೆಕ್ಟಾಗಿ ಸೆಟ್ ಮಾಡಿದ್ದಿಲ್ಲ. ಸೊ ಈ ಥರ ವೀಡಿಯೋ ಬಂತು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಗೊತ್ತು. ಹಿಂಗೂ ನೀರು ಹಾಕಿ ಬಂದು ಚೆಕ್ ಮಾಡಿದರೆ ವಿಡಿಯೋ ಎಲ್ಲ ಈ ಥರ ಇತ್ತು. ಕೊನೆಗೊಂದು ಪೋಸು. ಅಲ್ಲಿಂದ ಮನೆಗೆ ಬಂದಾದಮೇಲೆ ನನಗಂತೂ ನಾನ್ ವೆಜ್ ಊಟ ಅತ್ತೆ ರೆಡಿ ಮಾಡಿದ್ರು. ಸೊ ಮಕ್ಕಳಿಗೆ ಪ್ರೋಟೀನ್ ದೋಸೆ ಮಾಡೋಣ ಅಂತ ರಾತ್ರಿಯೇ ಕಾಳು ನೆನೆಸಿದ್ದೆ. ಅವ್ರಿಗಿಬ್ಬರಿಗೂ ಪ್ರೋಟೀನ್ ದೋಸೆ ಮಾಡಿದೆ. ಹಾಗೆ ಒಂದು 4 ಪೀಸು ಫಿಶ್ನ ಫ್ರೈ ಮಾಡೋಕ್ಕೆ ಕೊಟ್ಟು ಕಳಿಸಿದ್ರು. ನನಗಿನ್ನ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಫಿಶ್ ಫ್ರೈ ಮಾಡ್ತಾರೆ ಅಂತ ಹಾಗೆ ಎತ್ತಿಕ್ದೆ. ಮಧ್ಯಾಹ್ನ ಬಂದು ಮಾಡಿದ್ರು. ಸೊ ಇವಾಗ ದೋಸೆ ಹಾಕ್ಕೊಂಡ್ಬಿಟ್ಟು ಚರಿಗೆ ತಿನ್ನಿಸ್ತಾ ಇದ್ದೀನಿ. ಇವ್ನು ತಿನ್ನಿಸಿ ಮಲಗಿಸಿ ಮತ್ತು ಮಿತ್ತುಗೂ ಹಾಕ್ಕೊಟ್ಟೆ, ಅವನು ತಿಂದ. ಅವ್ರದ್ದಿಬ್ಬರದ್ದು ಆದಮೇಲೆ ಅತ್ತೆ ನನಗೆ ಫಿಶ್ ಸಾಂಬಾರು ಮತ್ತು ಮುದ್ದೆ ಕೊಟ್ಟಿದ್ದರು. ಸೊ ನಾನು ಇವಾಗಿಲ್ಲಿ ತೋರಿಸ್ತಾ ಇದ್ದೀನಿ. ನಂಗೆ ಫಿಶ್ ಹತ್ರ ಇಷ್ಟ, ಬಟ್ ಈ ಮುಳ್ಳೆಲ್ಲ ಬಿಡ್ಸೋಕ್ಕೆ ನಾನು ತುಂಬ ಸೋಂಬೇರಿ, ಆಗಲ್ಲ ನನ್ನ ಕೈಯಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಮುದ್ದೆ ಸ್ವಲ್ಪ ಫಿಶ್ನ ತಿಂದೆ. ಇನ್ನು ಅದೇನೋ ಪುಟ್ಟಿ ಮಾಡಬೇಕಂತ ಇದೆಲ್ಲ ಪ್ಯಾಕೆಟ್ಸ್ ಬಂದಿತ್ತು, ಅದೆಲ್ಲ ಆಫ್ಲೋಡ್ ಮಾಡ್ತಾಯಿದ್ರು. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ವೀಕಿಂದ ಪುಟ್ಟಿ ಕೆಲಸನೂ ಸ್ಟಾರ್ಟ್ ಆಗುತ್ತೆ, ವಾಲ್ ಕೇರ್ದು. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೊಲದ ಹತ್ರ ಬಂದು ನೀರು ಆನ್ ಮಾಡಿ ಕೆಳಗಡೆ ಮನೆಗೆಲ್ಲ ನೀರನ್ನ ಫಿಲ್ ಮಾಡಿ ಮತ್ತೆ ಮೇಲೆ ಬಂದು ಆ್ಯಸ್ ಯೂಶ್ವಲ್ ಮತ್ತು ರೂಟೀನ್ ಕಸ ತೊಳು, ನೆಲ ಒರೆಸು, ಪಾತ್ರೆ ತೊಳಿ. ನಾನು ಬ್ಲಾಗಲ್ಲಿ ಮೋಸ್ಟ್ ಇದೇ ನೋಡೋಕ್ಕಿರುತ್ತೆ. ಸೊ ಎಲ್ಲ ಕಡೆ ಕಸ ತಳ್ಳಿ ಎಲ್ಲನೂ ನೆಲ ಒರೆಸ್ದೆ. ಇನ್ನು ನೆಲ ಒರೆಸ್ಕೊಂಡು ಮತ್ತೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಪ್ಲಂಬರ್ ಬಂದಿದ್ದಾರೆ ಅಂತ ಹೇಳಿದರು. ಮತ್ತೆ ಮನೆ ಹತ್ರ ಬಂದು ऐसे ना एल शेप में आना है।
इधर भी लाना है, इधर तक पूरा इधर तक। नहीं उधर तक नहीं आएगा, वो 10 इंच का कुछ तो उधर है ना टाइल्स, वो वाला इधर तक आएगा शायद, ऐसे ऐसे। और इधर सिंक आएगा, सिंक का ये थोड़ा इस तरफ रख दिया था ना, ये कट करके सिंक का इधर ही कनेक्शन दे देंगे। ऐसे ये आगे आ गया। हाँ इसको इधर रखना है, इसका हाँ। लेवल में रखना है। हाँ ये थोड़ा इधर रखना था, इधर ये पानी बोर्ड छिड़क इधर आ जाएगा गया। ना। बोर्ड भी गलत हो गया। उस वक्त इन्होंने नहीं देखा। नहीं 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 ठीक है मैडम, बताएं कैसे। हाँ अभी इसका ये छज्जा छोटा है, बाकी सभी रूम में छज्जा पूरा इधर तक है। हाँ ऐसे गंगप्पा का काम है, आधा जगह आधा पूरा जगह पूरा ऐसा करके रखा है। एक अभी टाइल्स वहाँ तक नहीं आएगा, ये इधर सिंक एल शेप इधर। में मत डालो, इधर से पूरा सीधा डाल दो ऐसा। इधर सिंक डाल दो, बाकी उधर खाना पीना बनाने का उधर रख दो। नहीं इधर स्पेस ऐसे ही रहने दो, जिसको भी मंदिर रखवाना होगा वो मंदिर रखेंगे, फ्रिज रखना होता है फ्रिज रखने देंगे, ऐसे इधर ही सिंक आने दो। सिंक बड़ा है यहाँ तक आ जाएगा, और बाकी इधर एल शेप में किचन आ जाएगा। यहाँ से इधर कितना फीट छोड़ देना है? सर से बात करो मैं देखा। ಸಾಯಂಕಾಲ ಆಯಿತು, ಇವಾಗ ಕಾಫಿ ಟೈಮ್. ಹಸ್ಬೆಂಡ್ಗೆ ನನಗೆ ಕಾಫಿ ಮಾಡಿಕೊಂಡು ಆಚೆ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಕೇಳಿಬಿಟ್ಟು ಥ್ಯಾಂಕ್ಸ್ ಕೇಳಿಸ್ಕೊಳ್ತೀನಿ, ಇದು ನನ್ನ ಸ್ಪೆಷಾಲಿಟಿ. ಥ್ಯಾಂಕ್ ಯು ಹೇಳ್ಬೇಕು ನೀನು ನನಗೆ. ಥ್ಯಾಂಕ್ ಯು ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ನೈಟು 9:45, ಅರೌಂಡ್ 10 o'clock ಆಗೋಕ್ಕೆ ಬಂತು. ಹೊಟ್ಟೆ ಹಸಿವಿಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಊಟ ತಿನ್ನು ಅಂದ್ರೂ ಬೇಡ ನನಗೆ ಹೊಟ್ಟೆ ಹಸಿವಿಲ್ಲ ಅಂದ್ಕೊಂಡು ಮಲ್ಕೊಂಡೆ. ಇವಾಗ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ. ಇವಾಗ ಮಿಕ್ಕಿರೋದು ಮಾಡ್ಕೊಂಡು ತಿನ್ನೋ ಮನಸ್ಸು ಇಲ್ಲ, ಅದಕ್ಕೆ ಆಚೆಯಿಂದ ಫುಡ್ ಆರ್ಡರ್ ಮಾಡಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೊಂದು 10-15 ಮಿನಿಟ್ಸ್ ಬರುತ್ತೆ, ಬಂದಮೇಲೆ ತಿಂದು ಹಚ್ಕೊಳೋದು ಅಷ್ಟೇ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ ಬಾಯ್. ಫೈನಲಿ ಆರ್ಡರ್ ಬಂತು, ಓಪನ್ ಮಾಡಿ ಬ್ಯಾಟಿಂಗ್ ಮಾಡುವ ಅಷ್ಟೇ. ಜಾಸ್ತಿ ಹೊಟ್ಟೆ ಹಸಿವಾಗ್ತಿದೆ ಅಂದ್ಬಿಟ್ಟು ಅರೌಂಡ್ 350 rupees ಕೊಟ್ಟು ಚಿಲ್ಲಿ ಚಿಕನ್ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ದೆ. ಈ ರೇಂಜಲ್ಲಿ ಎಗ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಚಿಕನ್ನ, ಅಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿದೆ. ಇದೂ ಅಷ್ಟೇ, ಬೈಟಲ್ಲೂ ಎಗ್ ಸಿಗ್ತಾಯಿದೆ ಓಕೆ, ಬಟ್ ಆ ಎಗ್ ತುಂಬ ಸ್ಮೆಲ್ಲಿದೆ. ಹಾಗೆ ಅದರಲ್ಲಿ ಎಗ್ ಶೆಲ್ಸ್ ಕೂಡ ಸಿಗ್ತಾಯಿದೆ. ತಿನ್ನಬೇಕಿದ್ರೆ ಕ್ರ್ಯಾಕ್ ಅಂತ ಸೌಂಡ್ ಬರ್ತಾಯಿದೆ. ಅಪ್ಪ ಸೊ ನೈಟ್ ಟೈಮಲ್ಲಿ ಯಾವುದೋ ಒಂದು, ಅದು ಏರ್ಪೋರ್ಟಲ್ಲಿರೋ ಹೋಟೆಲ್, ಮತ್ತು ಇಂಥ ಹೋಟೆಲಿಂದ ಆರ್ಡರ್ ಮಾಡಿಲ್ಲ, ಮಾದಾ ಡಾಬಾ ಅಂದ್ಬಿಟ್ಟು ಇದೆ, ಅಲ್ಲಿಂದ ಆರ್ಡರ್ ಮಾಡ್ಕೊಂಡಿದ್ದು. ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ವೇಸ್ಟು, ತಿನ್ನೋಕ್ಕೆ ಆಗ್ತಿಲ್ಲ ಗೈಸ್. ಲಿಟ್ರಲಿ ಈ ರೇಂಜಿಗೆ ಅದು ಎಗ್ ಶೆಲ್ಸ್ ಎಲ್ಲ ಬರ್ತಾಯಿದೆ ಅಂದರೆ, ಜಸ್ಟ್ ಅವ್ರಿಗೆ ನಾನು ಕಮೆಂಟ್ ಹಾಕಿದ್ದೀನಿ, ನೋಡೋಣ ಏನು ರೆಸ್ಪಾನ್ಸ್ ಇರುತ್ತೆ ಅಂದ್ಬಿಟ್ಟು. ಇದೂ ಅಷ್ಟೇ. ಅಪ್ಪ ನೋಡಿದ್ರಲ್ಲ ಗೈಸ್, ನಾನೇ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಿದರೆ ವ್ಲಾಗ್ ಈ ಥರ ಆಗುತ್ತೆ. ಗುಡ್ ನೈಟ್, ಲವ್ ಯು ಆಲ್.